ಮೇಲೆ ನಿಜವೂ ಲಾಂಚ್ ಆಗಲ್ಲ. ಸಣ್ಣ ಪುಟ್ಟ ಚೇಂಜಸ್ ಏನು ನಮಗೆ ಈ ಡಿಸೈನ್ ಅಲ್ಲಿ ಕಾಣ್ತಾ ಇರುವಂತದ್ದು ಎಕ್ಸ್ಪೆಕ್ಟ್ ಮಾಡಂಗಿರ್ಲಿಲ್ಲ ಆಲ್ಮೋಸ್ಟ್ ಅಲ್ಲಿ ಹೇಳ್ಬೇಕು ಅಂದ್ರೆ. ನಿಮಗೆಲ್ಲ ಗೊತ್ತೇ ಇದೆ, ರಿಯಲ್ಮಿ ಅವರು ಮನೆ ತನ ರಿಯಲ್ಮಿ ಪಿ ಸೀರೀಸ್ ನಲ್ಲಿ 2 ಮೊಬೈಲ್ಗಳ ಲಾಂಚ್ ಮಾಡಿದ್ರು, ರಿಯಲ್ಮಿ P1 ಮತ್ತೆ P1 Pro ಅಂತ. ನಾನು ಈ ಒಂದು ವಿಡಿಯೋ ನೆನ್ನೆ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ನಿನ್ನೆ ಮೋಟೋರ್ ಅವರ ಒಂದು ವಿಡಿಯೋ ಇದ್ರಿಂದ ನಾನು ಈ ಒಂದು ವಿಡಿಯೋ ಇವತ್ತು ಮಾಡ್ತಾ ಇರುವಂತದ್ದು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ರಿಯಲ್ಮಿ P1 Pro ಮೊಬೈಲ್ನ ಒಂದು ಪ್ರೈಸ್ ಏನೋ ರಿವೀಲ್ ಆಗಿಲ್ಲ. ನಾನು ಅಂದ್ಕೊಂತೀನಿ ಇದರ ಒಂದು ಪ್ರೈಸ್ ಮತ್ತೆ ಸ್ಪೆಸಿಫಿಕೇಶನ್ಸ್ ಮೇಲೆ ಇದರ ಒಂದು ಪ್ರೈಸ್ ಏನು ಒಂದು 19,000 ರಿಂದ 21,000 ರೂಪಾಯಿ ಆಗೋದಂತ ನನ್ನ ಒಂದು ಅನಿಸಿಕೆ. ಅದ್ರ ಮೇಲೆ ನಿಜವೂ ಲಾಂಚ್ ಆಗಲ್ಲ. ಆ ಒಂದು ಸ್ಪೆಸಿಫಿಕೇಶನ್ಸ್ ಮೇಲೆ ಈ ಒಂದು ಲಾಂಚ್ ಆದರೆ ಚೆನ್ನಾಗಿದೆಯೋ ಇಲ್ವೋ ಕಂಪ್ಲೀಟ್ ಡೀಟೇಲ್ಸ್ ಮತ್ತೆ ಅನ್ಬಾಕ್ಸಿಂಗ್ ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಲೋ, ನೀವು ನೋಡಿದ್ರೆ ಟೆಕ್ ಮಗ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಚಂದನ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾವು ಈ ಒಂದು ಬಾಕ್ಸ್ ನ ನಮಗೆ ಔಟ್ಸೈಡ್ ಇಂದ ಈ ರೀತಿ ಕಾಣಿಸ್ತಾ ಇರುವಂತದ್ದು. ನಮಗೆ ಈ ಒಂದು ಬಾಕ್ಸ್ ನಲ್ಲಿ ಸಿಗ್ತಿರುವಂತಹ ಕಂಟೆಂಟ್ಸ್ ಬಂದು ನಿಮಗೆ ಡೈರೆಕ್ಟ್ ಆಗಿ ಫೋನ್ ಸಿಗ್ತಿರುವಂತದ್ದು, ಡಾಕ್ಯುಮೆಂಟೇಶನ್ ಸಿಗ್ತಿರುವಂತದ್ದು, ಟ್ರಾನ್ಸ್ಪರೆಂಟ್ ಸಿಲಿಕಾನ್ ಕೇಸ್ ಸಿಗ್ತಿರುವಂತದ್ದು, 45 ವ್ಯಾಟ್ ಚಾರ್ಜರ್, ಟೈಪ್ A to ಟೈಪ್ C ಕೇಬಲ್, ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ಸಿಗ್ತಾ ಇರುವಂತದ್ದು. ನಿಮ್ಗೆ ಇದರಲ್ಲಿ ಒಂದು ಆಲ್ಮೋಸ್ಟ್ ಸೇಮ್ ರಿಯಲ್ಮಿ P1 ಏನ್ ನೋಡ್ತೀವಿ ಅದೇ ರೀತಿ ಕೂಡ ಈ ಒಂದು ಮೊಬೈಲ್ ನ ಒಂದು ಸೇಮ್ ಟು ಸೇಮ್ ಅನ್ಬಾಕ್ಸಿಂಗ್ ನಲ್ಲಿ ಯಾವುದೇ ರೀತಿ ಒಂದು ಚೇಂಜಸ್ ಇಲ್ಲ. ಇದರ ಒಂದು ರಿವ್ಯೂನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಬರೋಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಈ ಒಂದು ಮೊಬೈಲ್ ನಾವು ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿಗೆ ಹೋದ್ರೆ ಒಂದು ಯುನೀಕ್ ಡಿಸೈನ್ ಅಂತಾನೆ ಹೇಳ್ಬೋದು. ನಾವು ಈ ಒಂದು ಮೊಬೈಲ್ ಏನಿದೆ ಇದು ನಮಗೆ ಕ್ರಶ್ ಮೆಟಾಲಿಕ್ ನಲ್ಲಿ ಬರ್ತಾ ಇರುವಂತದ್ದು. ಬ್ಯಾಕ್ ಬಂದ್ಬಿಟ್ಟು ನಿಮಗೆ ಸೇಮ್ ಟು ಸೇಮ್ P1 ನೋಡ್ತೀರಾ ನೀವು ಸೇಮ್ ಅದೇ ತರ ಇರುವಂತದ್ದು ಡಿಸೈನ್. ಪೋರ್ಟ್ಸ್ ಬಗ್ಗೆ ನಾವು ಏನೋ ಮಾತಾಡಿದ್ವಿ ಅಂದ್ರೆ USB ಟೈಪ್ C ಪೋರ್ಟ್ ಇರುವಂತದ್ದು, ಸ್ಪೀಕರ್ ಗ್ರಿಲ್ ಕೂಡ ಸಿಗ್ತಿರುವಂತದ್ದು, ಡಿಎಲ್ ಸಿಮ್ ಸ್ಲಾಟ್ ಕೂಡ ನಮಗೆ ಇಲ್ಲಿ ಸಿಗ್ತಿರುವಂತದ್ದು. ಆಲ್ಮೋಸ್ಟ್ ಅಲ್ಲಿ ಏನು ಚೇಂಜಸ್ ಅನ್ನೋದು ಏನು ಇಲ್ಲ, ಸೇಮ್ ಇರುವಂತದ್ದು. ಏನು ಸಣ್ಣ ಪುಟ್ಟ ಚೇಂಜಸ್ ಏನು ನಮಗೆ ಈ ಡಿಸೈನ್ ಅಲ್ಲಿ ಕಾಣ್ತಾ ಇರುವಂತದ್ದು. ಇನ್ನು ಈ ಒಂದು ಮೊಬೈಲ್ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂತದ್ದು, ಅದು ಬಂದ್ಬಿಟ್ಟು ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂತದ್ದು. ಅದಾದ ನಂತರ ನಿಮಗೆ ಏನು ಅಂತ ಏನು ಹೆವಿ ಅಂತ ಹೇಳಲ್ಲ, ಇದು ನಿಮಗೆ IP54 ಸಿಗ್ತಾ ಇರುವಂತದ್ದು. IP68 ಎಲ್ಲ ಕೊಡ್ತಾರೆ ಈ ಒಂದು ಪ್ರೈಸ್ಗೆ. IP54 ಏನು ದೊಡ್ಡದಂದ್ರೆ ನಾನು ಹೇಳಕ್ ಹೋಗಲ್ಲ. ಈ ಒಂದು ಮೊಬೈಲ್ ಡಿಸ್ಪ್ಲೇ ನಾವು ಏನಾದ್ರು ಓದ್ವಿ ಅಂದ್ರೆ ಈ ಒಂದು ಮೊಬೈಲ್ ನಿಮಗೆ 6.7 ಇಂಚಿನ ಒಂದು ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇರುವಂತದ್ದು, 120 Hz ರಿಫ್ರೆಶ್ ರೇಟ್ ಸಿಗ್ತಾ ಇರುವಂತದ್ದು. ಯೂಟ್ಯೂಬ್ ನಲ್ಲಿ ನೀವು ಅಪ್ ಟು 4K ತನಕ ನೀವು ವಿಡಿಯೋನ ವಾಚ್ ಮಾಡಬಹುದು. ಈ ಒಂದು ಡಿಸ್ಪ್ಲೇ ನಿಮಗೆ ಏನಿದೆ ನಿಮಗೆ ಡ್ರಾಗನ್ ಟ್ರೈಲ್ ಅನ್ನೋ ಒಂದು ಗ್ಲಾಸ್ ಏನಿದೆ ಇದ್ರ ಜೊತೆ ಬರ್ತಾ ಇರುವಂತದ್ದು. ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿದೆ. ಮತ್ತೆ ನಿಮಗೆ ಇದರಲ್ಲಿ 950 ನೈಟ್ಸ್ ಸ್ಪೀಡ್ ಬ್ರೈಟ್ನೆಸ್ ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಇರುವಂತದ್ದು. ಆಲ್ಮೋಸ್ಟ್ ಅಲ್ಲಿ ಒಂದು ಒಳ್ಳೆ ವಿಷಯ ಅಂತಾನೆ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಏನು ಸೇಮ್ ಅಂದ್ರೆ ನಮಗೆ ಇಲ್ಲಿ ಬ್ರೈಟ್ನೆಸ್ ಏನಿದೆ P1 ಗಿಂತ ಒಂದು ಸ್ವಲ್ಪ ಜಾಸ್ತಿ ಸಿಗ್ತಿದೆ ಅಂತಾನೆ ಹೇಳ್ಬೋದು. ನಾವಿಲ್ಲಿ ಪರವಾಗಿಲ್ಲ, ಈ ಒಂದು ಡಿಸ್ಪ್ಲೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಾವಿನ್ನು ಈ ಒಂದು ಮೊಬೈಲ್ ಪರ್ಫಾರ್ಮೆನ್ಸ್ ನಾವು ಏನು ಹೇಳೋದು ಅಂದ್ರೆ ಈ ಒಂದು ಮೊಬೈಲ್ ನಿಮಗೆ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಇರುವಂತದ್ದು, LPDDR4X UFS 3.1 ಒಂದು ಟೈಪ್ ಈ ಒಂದು ಮೊಬೈಲ್ ಸಿಕ್ಕಿರುವಂತದ್ದು. ಬ್ರೌಸರ್ ಪರವಾಗಿಲ್ಲ, ಒಂದು ಹೆವಿ ಪವರ್ಫುಲ್ ಅಂತಾನೆ ಹೇಳೋಕ್ಕಾಗಲ್ಲ, ಒಂದು ಮಿಡ್ ಎಂಡ್ ಆಗಿರೋ ಒಂದು ಒಳ್ಳೆ ಬ್ರೌಸರ್ ಅಂತಾನೆ ಹೇಳ್ಬೋದು. 5,74,00,000 ಒಂದು ಅಂಥದ್ದು ಸ್ಕೋರ್ ನಿಮಗೆ ಇದು ಸಿಗ್ತಾ ಇರುವಂತದ್ದು. ಚೆನ್ನಾಗಿರುವಂತದ್ದು. ಈ ಒಂದು ಪ್ರೈಸ್ ನಿಜವೂ ಒಂದು ಒಳ್ಳೆಯ ಒಂದು ಬ್ರೌಸರ್ ಅಂತಾನೆ ಹೇಳ್ಬೋದು. ಇನ್ನು ತಾಳ್ಮೆ ಇರಲಿ ಸ್ವಲ್ಪ ಆದಷ್ಟು, ಯಾಕಂದ್ರೆ ವಿವೋದವ್ರದ್ದು Vivo T3X ವಿಡಿಯೋ ನಿಮಗೆ ನಾಳಿದ್ದು ಅಂದ್ರೆ ನಾಳೆ ಬರುತ್ತೆ ನಿಮಗೆ ಈ ಒಂದು Vivo T3X ಸೇಮ್ ಬ್ರೌಸರು. ಅದರ ಪ್ರೈಸ್ ಇನ್ನೂ ರಿವೀಲ್ ಆಗಿಲ್ಲ. ಅದರ ಒಂದು ಪ್ರೈಸ್ ಇದನ್ನ ಸೇಮ್ ಕಂಪೇರ್ ಮಾಡಿ ನೀವು ಈ ಒಂದು ಮೊಬೈಲ್ನ ತಗೊಂಡ್ರೆ ಆದಷ್ಟು ಒಳ್ಳೇದು ಅಂತ ನನ್ನ ಒಂದು ಅನಿಸಿಕೆ. ಇನ್ನು ಈ ಒಂದು ಮೊಬೈಲ್ನ ನೀವು ಏನೋ ಕ್ಯಾಮ್ರಾಗೆ ಹೋದ್ವಿ ಅಂದ್ರೆ ಇದು ಒಳ್ಳೆ ಪಾರ್ಟ್ ಅಂತಾನೆ ಹೇಳ್ಬೋದು ನಮಗಿಲ್ಲಿ. ಯಾಕಂದ್ರೆ ಈ ಒಂದು ಮೊಬೈಲ್ನ ನಿಮಗೆ ರೇರ್ ಬಂದ್ಬಿಟ್ರೆ ನಿಮಗೆ 50 MP ರೇರ್ ಕ್ಯಾಮ್ರಾ ಸಿಗ್ತಾ ಇರುವಂತದ್ದು. ನಿಮಗೆ ಇದರಲ್ಲಿ ಸಾನಿ ಅವ್ರದ್ದು LYT 600 ಒಂದು ಲೆನ್ಸ್ ಸಿಗ್ತಾ ಇರುವಂತದ್ದು. ಇದರಲ್ಲಿ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. 8 MP ಒಂದು ಅಲ್ಟ್ರಾ ವೈಡ್ ಆಂಗಲ್ ಸಿಗ್ತಾ ಇರುವಂತದ್ದು. ನೀವೇನೋ ಫ್ರಂಟ್ ಬಂದ್ರೆ ಅಂದ್ರೆ 16 MP ಒಂದು ಫ್ರಂಟ್ ಕ್ಯಾಮ್ರಾ ಸಿಗ್ತಾ ಇರುವಂತದ್ದು. ಒಂದು ಕ್ಯಾಮ್ರಾ ವಿಷಯದಲ್ಲಿ ನಾನು ಹೇಳ್ಬೇಕಂದ್ರೆ ಒಂದು ಸಾನಿ ಅವ್ರದ್ದು LYT 600 ಒಂದು ಪ್ರೋಸೆಸರ್ ಇದೆಲ್ಲ ಸಿಗ್ತಾ ಇರುವಂತದ್ದು. ಒಂದು ಒಳ್ಳೆ ಸೆನ್ಸರ್ ಅಂತ ಹೇಳ್ಬೋದು. ಇದನ್ನ ಆಕ್ಚುಲಿ ಹೇಳ್ಬೇಕಂದ್ರೆ IMX ಸೆನ್ಸರ್ ಕೊಡಲ್ಲ ಅಂದ್ರೂ ಅಟ್ಲೀಸ್ಟ್ LYT ಸೆನ್ಸರ್ ಈ ಒಂದು ಪ್ರೈಸಿಗೆ ಎಕ್ಸ್ಪೆಕ್ಟ್ ಮಾಡಂಗಿರ್ಲಿಲ್ಲ ಆಲ್ಮೋಸ್ಟ್ ಅಲ್ಲಿ ಹೇಳ್ಬೇಕಂದ್ರೆ ಪರವಾಗಿಲ್ಲ ಅಂತ ಹೇಳ್ಬೋದು. ಇನ್ನು ನೀವು ಇದರಲ್ಲಿ ರೇರ್ ಅಲ್ಲಿ ಬಂದ್ಬಿಟ್ಟು ನೀವು 4K 30 FPS ತನಕ ನೀವು ರೆಕಾರ್ಡ್ ಮಾಡ್ಕೋಬಹುದು ವಿಡಿಯೋನ. ಇನ್ನು ಫ್ರಂಟ್ ಬಂದ್ರೆ ನೀವು 1080p ರೆಕಾರ್ಡ್ ಮಾಡ್ಕೋಬಹುದು. ಪರವಾಗಿಲ್ಲ, ಫ್ರಂಟ್ ಕೂಡ 4K ಕೊಡ್ಬೋದಿತ್ತು ಅಂತ ಅನ್ಸುತ್ತೆ, ಬಟ್ ಇವ್ರು ಕೊಟ್ಟಿಲ್ಲ. ಪರವಾಗಿಲ್ಲ ಅಂತ ಅನಿಸುತ್ತೆ. ವ್ಲಾಗರ್ಸ್ ಯಾರು ಇದ್ರೆ ದಯವಿಟ್ಟು ಈ ಮೊಬೈಲ್ ತಗೋಬೇಡಿ. ಫ್ರಂಟ್ ನಿಮಗೆ 1080p ನಿಮ್ಗೆ ಸಿಗುತ್ತೆ. ತಗೋಬೇಡ್ರಿ ಅಂತ ಹೇಳೋದು ತಪ್ಪಾಗ್ಬಿಡುತ್ತೆ. ನೋಡ್ರಿ, ಇವು ತಗೊಳೋರು ಆದಷ್ಟು ನೋಡ್ಬಿಟ್ಟು ತಗೊಳಕ್ಕೆ ಒಳ್ಳೇದು ಅಂತ ಅನ್ಸುತ್ತೆ. ಇನ್ನು ನೀವು ಈ ಒಂದು ಮೊಬೈಲ್ನ ನೀವೇನಾದ್ರು OS ಮತ್ತೆ ಅಪ್ಡೇಟ್ಸ್ ಕೊಡ್ರಿ ಅಂದ್ರೆ ಈ ಒಂದು ಮೊಬೈಲ್ ನಿಮಗೆ
ಔಟ್ ಆಫ್ ದ ಬಾಕ್ಸ್ ನಿಮಗೆ ರಿಯಲ್ಮಿ ಅವ್ರದ್ದೇ ರಿಯಲ್ಮಿ UI 5.0 ಇರುವಂಥದ್ದು. ಆಂಡ್ರಾಯ್ಡ್ 14 ವರ್ಷನಲ್ಲಿ ಈ ಒಂದು ಮೊಬೈಲ್ ಬರ್ತಾ ಇರೋಂಥದ್ದು. ಸಮ್ ಬ್ಲಾಟಿಂಗ್ ಆ್ಯಪ್ಸ್ ನಿಮಗೆಲ್ಲ ಸಿಗ್ತಿರೋಂಥದ್ದು. ಬಟ್ ಏನು ಹೆವಿ ಅಂತ ಏನಿಲ್ಲ, ಸ್ವಲ್ಪ ಕೆಲವೊಂದು ಇರುವಂಥದ್ದು. ನೀವು ಅದನ್ನ ಒಂದೇ ಒಂದು ಕ್ಲಿಕ್ಕಲ್ಲಿ ನೀವು ಆರಾಮಾಗಿ ಅನ್ಇನ್ಸ್ಟಾಲ್ ಕೂಡ ನೀವು ಮಾಡ್ಕೋಬೋದು. ಬಾಕಿ ನಿಮಗೆ ಇದರಲ್ಲಿ 2 years ಮೇಜರ್ ಅಪ್ಡೇಟ್ ಸಿಗ್ತಿರೋಂಥದ್ದು, 3 years ಸೆಕ್ಯೂರಿಟಿ ಅಪ್ಡೇಟ್ ಎಲ್ಲ ಸಿಗ್ತಿರೋಂಥದ್ದು. ಆಲ್ಮೋಸ್ಟ್ ಅಲ್ಲಿ ಒಂದು OS ಮತ್ತು ಅಪ್ಡೇಟ್ಸ್ ಸೇಮ್ ಟು ಸೇಮ್ ಅನಿಸುತ್ತೆ. P1ಗೆ ಕಂಪೇರ್ ಮಾಡಿದ್ರೆ ಸೇಮ್ ಟು ಸೇಮು. ಖಂಡಿತ ನಾನು ಅದು ಎಲ್ಲರೂ ಒಂದು ರಿವ್ಯೂನ ನಾನು ಸ್ಮಾಲ್ ತರ್ತೀನಿ, ಅದೊಂದು ವಿಡಿಯೋ ತರ್ತೀನಿ. ಬಟ್ ಸದ್ಯಕ್ಕೆ OS ಮತ್ತು ಅಪ್ಡೇಟ್ಸ್ ಸೇಮ್ ಇದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ನಲ್ಲಿ ನಿಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತಿರೋಂಥದ್ದು. ಆಬ್ಸಲ್ಯೂಟ್ಲಿ ಇದರೊಂದು ಸೌಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಚೆನ್ನಾಗಿದೆ. ಇನ್ನು ಈ ಒಂದು ಮೊಬೈಲ್ನ ನೀವೇನೋ ಬ್ಯಾಟ್ರಿಗೆ ಹೋದ್ರಿ ಅಂದರೆ ಈ ಒಂದು ಮೊಬೈಲ್ನಲ್ಲಿ ನಿಮಗೆ 5000 mAh ಒಂದು ಮಾಸಿವ್ ಬ್ಯಾಟ್ರಿ ಸಿಗ್ತಿದೆ ಅಂತ ಹೇಳ್ಬೋದು. ಸೂಪರ್ ಅಂತ ಹೇಳ್ಬೋದು. ಸೂಪರ್ ಅಲ್ಲ ಗುರು, ನಾನು ನಿನ್ನೆ ಮೋಟೋ G64 ಮೊಬೈಲ್ನಲ್ಲೇ 6000 mAh ಬ್ಯಾಟ್ರಿ ಇತ್ತು. ಈಗ 5000 mAh ಬ್ಯಾಟ್ರಿ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಕೊಡುತ್ತಿದೆ. ಏನು ಸೂಪರ್ ಇಲ್ಲ, ಕಾಮನ್ ಎಲ್ಲರೂ ಕೊಡುವಂಥದ್ದೇ ಕೊಟ್ಟಿದ್ದಾರೆ. ಅದರಲ್ಲಿ ಚೇಂಜಸ್ ಇಲ್ಲ ಅಂತ ಅನಿಸುತ್ತೆ. ಇನ್ನು ಈ ಒಂದು ಮೊಬೈಲಲ್ಲಿ ನಿಮಗೆ 44 ವ್ಯಾಟ್ನ ಒಂದು ಚಾರ್ಜರ್ ಅಡಾಪ್ಟರ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಆಲ್ಮೋಸ್ಟ್ ಅಲ್ಲಿ ಸೇಮ್ ಇದೆ ಅಂತಲೇ ನಾವಿಲ್ಲಿ ಹೇಳ್ಬೋದು. ಈ ಒಂದು ಮೊಬೈಲ್ನ ಕನೆಕ್ಟಿವಿಟಿ ನೀವು ಏನಾದ್ರು ಓದಿ ಅಂದರೆ ನಿಮಗೆ ಇದರಲ್ಲಿ ಡ್ಯೂಯಲ್ 5G ಬ್ಯಾಂಡ್ ಸಿಗ್ತಾ ಇರುವಂಥದ್ದು, ಒಳ್ಳೆ ವಿಷಯ. ಇನ್ನು Wi-Fi 6 ಸಿಗ್ತಿರೋಂಥದ್ದು, ಬ್ಲೂಟೂತ್ 5.2 ಸಿಗ್ತಿರೋಂಥದ್ದು. ಬ್ಲೂಟೂತ್ 5.3 ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ. ಬ್ಲೂಟೂತ್ 5.2 ಕೊಟ್ಟಿರೋಂಥದ್ದು ಸದ್ಯಕ್ಕೆ ಪರವಾಗಿಲ್ಲ ಅನಿಸುತ್ತೆ. ನೋಡಿ, ಪರ್ಚೇಸ್ ಮಾಡ್ಬೋದು. ಇನ್ನು ಈ ಒಂದು ಪ್ರೈಸಿಗೆ ನೀವೇನಾದ್ರು ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ಬೋದು ಅಂತ ನೀವೇನಾದ್ರು ಕೇಳಿದ್ರೆ, ಇದರಲ್ಲಿ ಚೇಂಜಸ್ ಇರೋವಂಥದ್ದು ಏನಪ್ಪ ಅಂದರೆ ಕ್ಯಾಮ್ರಾ, ಬ್ಯಾಟ್ರಿ ಸೇಮ್ ಇರುವಂಥದ್ದು, ಮತ್ತು OS and ಅಪ್ಡೇಟ್ಸ್ ಕೂಡ ಸೇಮ್ ಇರುವಂಥದ್ದು. ಡಿಸ್ಪ್ಲೇ ಲೆಕ್ಕದಾರದಲ್ಲಿ ಹೋದ್ರೆ ಸ್ವಲ್ಪ ಅಲ್ಲಿ ಚೇಂಜಸ್ ಇರುವಂಥದ್ದು. ಕಲರ್ ಡಿಸ್ಪ್ಲೇ ಸಿಗ್ತಿರುವಂಥದ್ದು ನಿಮಗೆ ಇದರಲ್ಲಿ. ಮತ್ತೆ ನಿಮಗೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 950 ಒಂದು ಬ್ರೈಟ್ನೆಸ್ ಕೂಡ ಸ್ವಲ್ಪ ಸಿಗ್ತಿರುವಂಥದ್ದು. ಇನ್ನು ನೀವು ಬ್ರೌಸರ್ ಹೆವಿ ಪವರ್ಫುಲ್ ಆಗುವಂಥ ಒಂದು ಬ್ರೌಸರ್ ಈ ಒಂದು ಪ್ರೈಸಿಗೆ ಚೇಂಜಸ್ ಇರುವಂಥದ್ದು. ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡ್ಬೋದು. ಇನ್ನೊಂದು 2 ದಿನ ವೇಟ್ ಮಾಡಿರಿ ಅಂತಲೇ ಹೇಳ್ತೀನಿ. ಯಾಕಂದರೆ ವಿವೋದವ್ರದ್ದು Vivo T3 ಬೇರೆ ಮೊಬೈಲ್ ಬರ್ತಾ ಇದೆ, T3X ಮೊಬೈಲ್ ಬರ್ತಿದೆ. ಆದಷ್ಟು ವೇಟ್ ಮಾಡಿ ಪರ್ಚೇಸ್ ಮಾಡೋದು ಒಳ್ಳೇದು ಅಂತ ಅನಿಸುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ, ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ಮಾಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಆದಷ್ಟು ನಮಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಟ್ರೈ ಮಾಡಿ. ನಮಗೊಂಥರ ಬೂಸ್ಟ್ ಅನ್ನೋದು ಇರುತ್ತೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.